ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ಎಗ್ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಸಣ್ಣ ಪೀಸಲ್ಲೇ ಗಟ್ಟಿಯಾಗಿ ಊಟ ಮಾಡ್ತೀರಾ, ಅಷ್ಟೊಂದು ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ. ಹಾಗೂ ಅಷ್ಟೊಂದು ಚೆನ್ನಾಗಾಗುತ್ತೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ತುಂಬ ಇಷ್ಟ. ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಕೂಡ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ. ತೆಂಗಿನ ಎಣ್ಣೆನೇ ಬೆಸ್ಟ್ ಆಗುತ್ತೆ ಇದಕ್ಕೆ. ಆಮೇಲೆ ಇದಕ್ಕೆ ನೀರುಳ್ಳಿ, ದೊಡ್ಡ ಸೈಜ್ 3 ನೀರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಮಸಾಲ ಬೇಕಿದ್ರೆ ಜಾಸ್ತಿ ನೀರುಳ್ಳಿ ಕೂಡ ಹಾಕ್ಬೋದು, ನೀವು 4 ಕೂಡ ಹಾಕ್ಬೋದು. ಓಕೆ, ಇವಾಗ ನೀರುಳ್ಳಿಲಿ ಚೆನ್ನಾಗಿ ಬಾಡೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಒಳ್ಳೆ ರೀತಿ ಫ್ರೈ ಆಗಬೇಕು ನೀರುಳ್ಳಿ ಕಂಪ್ಲೀಟಾಗಿ. ಹೀಗೆ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಗೂ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ನಾನಿಲ್ಲಿ 3 ಟೊಮೆಟೊವನ್ನು ಹಾಕಿದ್ದೀನಿ. ಓಕೆ, ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕೋಣ. ಹಾಗೂ ಇದರೊಂದಿಗೆ ಸ್ವಲ್ಪ ಗರಂ ಮಸಾಲ ಫ್ಲೇವರ್ ಜಾಸ್ತಿ ಬರಲಿಕ್ಕಿಲ್ಲ, ಹಾಗಾಗಿ ಒಂದು 1/4 ಸ್ಪೂನಷ್ಟು ಹಾಕಿ ಸಾಕು. ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಗೂ ನಾನಿಲ್ಲಿ ಚಿಲ್ಲಿ ಪೇಸ್ಟನ್ನು ಹಾಕಿದ್ದೀನಿ. ನೀವು ಇದರ ಬದಲು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ಖಾರಕ್ಕನುಗುಣವಾಗಿ ಹಾಕಿ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಒಳ್ಳೆ ರೀತಿ ಸಾಫ್ಟ್ ಆಗಬೇಕು ಇದು. ಇವಾಗ ನೋಡಿ, ಚೆನ್ನಾಗಿದು ಫ್ರೈ ಆಗಿದೆ. ಇದರಲ್ಲಿ ಹಾಕಿರುವ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾವೇನು ಮಾಡೋಣ, ಇಲ್ಲಿ ಮೊಟ್ಟೆನೂ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 6 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನೀವು ಇದಕ್ಕಿಂತ ಕಮ್ಮಿನೂ ಹಾಕ್ಬೋದು, ಇದಕ್ಕಿಂತ ಜಾಸ್ತಿನೂ ಹಾಕ್ಬೋದು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡಿ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ಮಸಾಲ ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಒಳ್ಳೆ ರೀತಿ ಇದು ಫ್ರೈ ಆಗಿದೆ ಅಂತ. ಇಲ್ಲ, ಈ ರೀತಿ ಬರಬೇಕು ಮಸಾಲ, ಗೊತ್ತಾಯ್ತಲ್ಲ? ಇವಾಗ ಇದನ್ನು ತೆಗೆದು ನಾನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಓಕೆ, ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಹಾಗೂ ನಾವು ರೆಡಿ ಮಾಡಿ ಇಟ್ಟ ಮೊಟ್ಟೆ ಇದು ನೋಡಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧದಷ್ಟು ಇದಕ್ಕೆ ಹಾಕಿ, ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿಯನ್ನು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮೊಟ್ಟೆ ಫ್ರೈ ಆಗಿದೆ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಬೇಸ್ ಸ್ವಲ್ಪ ತಿಕ್ಕಾಗಿರ್ಬೇಕು, ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ನೀವು. ಇವಾಗ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಾನು ಈ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಕೇವಲ ಇದು ರೈಸ್ ಮಾತ್ರ, ಇದರಲ್ಲಿ ನೀವು ಚಪಾತಿ ಎಲ್ಲನೂ ತಿನ್ನಲಿಕ್ಕಾಗುತ್ತೆ, ರೊಟ್ಟಿ ಅಥವಾ ನಾನ್ ಎಲ್ಲನೂ ಚೆನ್ನಾಗಾಗುತ್ತೆ. ಓಕೆ, ಉಳಿದ ಮೊಟ್ಟೆದು ಇದು ಉಂಟು ನೋಡಿ, ಅದನ್ನು ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ. ಮೇಲ್ಗಡೆ ನಿಮಗೆ ಜಾಸ್ತಿ ಬೇಕಂತ ಇಲ್ಲ, ಕೆಳಗಡೆ ಬೇಸ್ ಮಾತ್ರ ಕರೆಕ್ಟಾಗಿರಬೇಕು. ಲೋ ಫ್ಲೇಮಲ್ಲಿ ಮುಚ್ಚಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು ಸೈಡ್ ಕರೆಕ್ಟಾಗಿದ್ದು ಫ್ರೈ ಆಗಿದೆ. ಮೇಲ್ಗಡೆ ಸ್ವಲ್ಪ ಈ ರೀತಿ ಆಯಿಲನ್ನು ಹಾಕಿಬೇಡಿ. ಹಾಗೂ ನೋಡಿ, ಈ ರೀತಿ ಇದನ್ನು ಟರ್ನ್ ಮಾಡಿ. ಪರ್ಫೆಕ್ಟಾಗಿ ಬಂದಿದೆ. ಮೆಲ್ಲನೆ ಆಮೇಲೆ ಫ್ರೈಂಗ್ ಪ್ಯಾನಲ್ಲಿ ಹಾಕೋಣ ಇದನ್ನು. ಇನ್ನೊಂದು ಸೈಡ್ ಇವಾಗ ಫ್ರೈ ಮಾಡಲಿಕ್ಕೆ ಬಿಡೋಣ. ಒಳ್ಳೆ ರೀತಿ ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿ. ಮೊಟ್ಟೆದು ಅದರ ಮೇಲ್ಗಡೆ ಹಾಕಿದ್ರಿಂದ ನೀರುಳ್ಳಿ ಎಲ್ಲ ಕೆಳಗಡೆ ಕರಂಚೆಲ್ಲ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಬರಬೇಕು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದು ರೆಡಿಯಾಗಿದೆ. ಫೋಲ್ಡ್ ಮಾಡಿ, ಕಟ್ ಮಾಡಿ ಕೊಟ್ಟುಬಿಡಿ. ನೋಡಿ ಎಷ್ಟು ಚೆನ್ನಾಗಿ ತಿಂತಾರೆ ಹಾಗೂ ಎಷ್ಟು ಒಳ್ಳೆಯದಾಗುತ್ತೆ ಅಂತೇಳಿ. ಇದನ್ನು ನೀವು ಬಣ್ಣಿದೆ ನೋಡಿ, ಅದರ ಮಧ್ಯದಲ್ಲಿ ಕೂಡ ಹಾಕಿ ನೀವು ತಿನ್ಬೋದು. ಬ್ರೆಡ್ ಮಧ್ಯದಲ್ಲಿ ಕೂಡ ಹಾಕಿ ತಿನ್ಬೋದು. ಅಥವಾ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಕೊಡ್ಬೋದು. ಈವ್ನಿಂಗ್ ಟೈಮಲ್ಲಿ ಕೂಡ ಕೊಡ್ಬೋದು. ಊಟದ ಟೈಮಲ್ಲಿ, ಡಿನ್ನರ್, ಲಂಚ್ ಎಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಇದು ಆಗುತ್ತೆ. ಹಾಗೂ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀವು ಚಪಾತಿ ಎಲ್ಲ ತಿನ್ನೋದಾದರೆ ಅದಕ್ಕೂ ಕೂಡ ಇದು ಬೆಸ್ಟ್ ಆಗುತ್ತೆ. ಯಾವುದೇ ಎನಿ ಟೈಮಲ್ಲಿ ಇದನ್ನು ನೀವು ಮಾಡಿ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.